ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಲಾಸ್ಟ್ ವ್ಲಾಗ್ನಲ್ಲಿ ನೋಡಿದರೆ ನಾನು ಕಿಚನ್ ಆರ್ಗನೈಸೇಷನ್ ಅಂತ ಪ್ರಾಡಕ್ಟ್ಸ್ ತರ್ತಿದ್ದೆ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಇವಾಗ ಅದನ್ನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ನಲ್ಲಿ. ಸೊ ಇದು ಜಸ್ಟ್ ಸ್ಟಾರ್ಟಿಂಗ್ ಕ್ಲಿಪ್ಪಿಂಗ್ಸ್ ಅಷ್ಟೇ ಇದು. ಸೊ ಪೂರ್ತಿ ಕಂಪ್ಲೀಟಾಗಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ಮುಂದೆ ಬರೋ ಕ್ಲಿಪ್ಪಿಂಗ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವಾಗ ಓಪನ್ ಮಾಡಿದ್ದೆಲ್ಲ ಇಷ್ಟು ಪ್ರಾಡಕ್ಟ್ಸ್ ಇದು, ಅಂದರೆ ಏನೇನು ತರಿಸಿದ್ನಲ್ಲ ಪ್ರೀವಿಯಸ್ ವ್ಲಾಗ್ಗಳಲ್ಲಿ ಅದನ್ನೆಲ್ಲ ಇವಾಗ ಆರ್ಗನೈಸ್ ಮಾಡಬೇಕು. ಯಾವುದಾದ್ರು ಎಲ್ಲೆಲ್ಲಿ ಸೂಟ್ ಆಗುತ್ತೆ ಯಾವ ಪ್ಲೇಸ್ನಲ್ಲಿ ಅಂತ ನೋಡಿ. ಸೊ ಈ ರೀತಿ ಕಾಣ್ತಾ ಇದೆ ಆರ್ಗನೈಸ್ ಮಾಡೋಕ್ಕೂ ಮುಂಚೆ ಈ ರೀತಿ ಇದೆ. ಸೊ ಇದನ್ನು ಯಾವ ರೀತಿ ಕನ್ವರ್ಟ್ ಮಾಡ್ತೀನಿ ಆ್ಯಂಡ್ ಯಾವ ಥರ ಆರ್ಗನೈಸ್ ಮಾಡ್ತೀನಿ, ಸೊ ನಿಮ್ಗೆ ಅದು ಇಷ್ಟ ಆಗುತ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಟೈಲ್ಸ್, ಅಂದರೆ ನಮ್ಮ ಮನೇಲಿ ಪೂರ್ತಿ ಎಲ್ಲ ವೈಟ್ ಟೈಲ್ಸ್ ಇದೆ. ಸೊ ಅದನ್ನೆಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತೀನಲ್ಲ, ಅದರಿಂದ ಅಷ್ಟೇ ಇರೋದು. ಆ್ಯಂಡ್ ಏನಾದರೂ ಸ್ಟೈನ್ ಆಗಿದ ತಕ್ಷಣ ಅಡುಗೆ ಮಾಡಬೇಕಾದ್ರೆ ಆವಾಗಲೇ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಅದರಿಂದ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇರೋಲ್ಲ. ಆದರೂ ಒಂದು ಸಲ ಇಲ್ಲಿ ಸ್ಟ್ಯಾಂಡೆಲ್ಲ ಇಡಬೇಕಲ್ಲ, ಆಮೇಲೆ ತೆಗಿಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಒರೆಸಿದ್ದಾಯಿತು. ಆ್ಯಂಡ್ ಈ ಸ್ಟ್ಯಾಂಡ್ ಏನು ತೆಗಿತಾ ಇಲ್ಲ ನಾನು, ಈ ಬ್ರೆಡ್ ಸ್ಟ್ಯಾಂಡ್ನ ಇದನ್ನು ಇಲ್ಲೇ ಇಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ತರಿಸಿದ್ದೀನಲ್ಲ ಲೈಕ್ ಬಾಕ್ಸಸ್ ಇಡೋಕ್ಕೆ ಅಂತ ಹೇಳಿ, ಇದನ್ನು ಮಾತ್ರ ಇಲ್ಲಿಟ್ಬಿಟ್ಟು ಅದ್ರ ಮೇಲೆ ಜೋಡಿಸ್ತಾ ಇದ್ದೀನಿ. ಅದ್ರ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮುಂಚೆ ಇಲ್ಲಿ ಸ್ಟೀಲ್ ಬಾಕ್ಸ್ಗಳಿದ್ವು ದೊಡ್ಡದು, ಅದನ್ನು ಕೆಳಗಡೆ ಒಂದು ಶೆಲ್ಫ್ ಇದೆ, ಅಲ್ಲಿ ಇಡ್ತಾ ಇದ್ದೀನಿ. ಸೊ ಇದೆಲ್ಲ ಪಲಾವ್ ಸ್ಪೈಸಸ್ಸು ಇದರಲ್ಲಿರೋದು. ಸೊ ಇದೆಲ್ಲ ಮುಂಚೆದೇ ಸ್ಟೋರೇಜ್ ಬಾಕ್ಸಸ್ ಎಲ್ಲ, ಇದು ಸ್ಪೈಸಸ್ ಬಾಕ್ಸ್ದು. ಸೊ ಫಸ್ಟು ಹಳೇದನ್ನೆಲ್ಲ ಒಂದು ಕಡೆಗೆ ಇಟ್ಬಿಡೋಣ, ಆಮೇಲೆ ಹೊಸದಕ್ಕೆಲ್ಲ ಏನೇನು ಗ್ರಾಸರೀಸ್ ಇದೆ ಅದನ್ನೆಲ್ಲ ಹಾಕಿ ಮತ್ತೆ ಇನ್ನೊಂದು ಕಡೆಗೆ ಇಡೋಣ ಅಂತ. ಸೊ ನಾನು ಇದು ಕೆಳಗಡೆ 100 ml ಅಷ್ಟೇ ಅದು, ಈ ಸ್ಪೈಸ್ ಲೈಕ್ ಕಂಟೈನರ್ಸ್ ಇದೆಲ್ಲ ನಾನು ಇಡ್ತಿದ್ದೀನಲ್ಲ ಅದು ಅಲ್ಲಿ ನೀಟಾಗಿ ಕೂರ್ತಿರ್ಲಿಲ್ಲ. ಸೊ ನಾನೇನು ಅಂದ್ಕೊಂಡೆ ಅಂದರೆ ಇನ್ನೆಲ್ಲಾದರೂ ಇಡೋಣ, ಒಂದು ಸಲ ಇಟ್ಟು ನೋಡೋಣ ಇರ್ತಾವ ಅಂತ ಅಂದ್ಕೊಂಡೆ. ಬಟ್ ಅದು ಶೇಕ್ ಆಗ್ತಿತ್ತು, ಸೊ ಬೀಳ್ಬೋದು ಅಂತ ಹೇಳಿಬಿಟ್ಟು ತೆಗ್ದಿಟ್ಕೊಂಡೆ. ನಾನು ಇದಕ್ಕೆ ಏನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಲೈಕ್ ಪೆಪ್ಪರ್ ಪೌಡರ್ ಮತ್ತು ತುಪ್ಪದ ಪುಡಿ ಎಲ್ಲ ಬರುತ್ತಲ್ಲ, ಆಮೇಲೆ ಲೈಕ್ ಏನಾದರೂ ಪೌಡರ್ ಥರದ್ದು ಚಿಕ್ಕ ಕ್ವಾಂಟಿಟಿನಲ್ಲಿ ಏನಾದರೂ ಮಾಡ್ಕೊಂಡಿರ್ತೀವಲ್ಲ ಅವನ್ನ ಹಾಕ್ಕೊಳ್ಳೋಣ ಅಂತ ಹೇಳಿ ಅದು ತರಿಸ್ಕೊಂಡಿದ್ದು ಸ್ಪೈಸ್ ಕಂಟೈನರ್ಸ್ನ. ಸೊ ಇದು ಸೋಡಾ ಪೌಡರ್ ಅದು ಮನೇಲೇ ಇತ್ತು, ಆ ಜಾರ್ ಕೂಡ ಅದಕ್ಕೆ ಹಾಕಿಟ್ಟಿದ್ದೀನಿ ಅದು. ಸೊ ಇವಾಗ ಇದಕ್ಕೆ ಏನೇನು ಹಾಕ್ತೀನಿ ತೋರಿಸ್ತೀನಿ. ಫಸ್ಟ್ ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ ಹಾಕ್ತಾಯಿದ್ದೀನಿ ಇದಕ್ಕೆ, ಅಂದರೆ ಅಗಸೆ ಬೀಜ ಬರ್ತಾವಲ್ಲ. ಸೊ ಅದನ್ನ ನಾನು ಮಾರ್ನಿಂಗ್ ಒಂದೊಂದು ಸ್ಪೂನ್ ಕನ್ಸ್ಯೂಮ್ ಮಾಡ್ತೀನಿ, ಮತ್ತು ಫ್ಲ್ಯಾಕ್ಸ್ ಸೀಡ್ ಜೆಲ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ಕೊಳ್ತೀನಿ. ಅದರಿಂದ ಇವಾಗ ಆ ಕಂಟೈನರ್ಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ, ಅಂದರೆ ನಾರ್ಮಲಾಗಿ ಡೈಲಿ ಬೇಕಾಗ್ತಲ್ಲ. ಸೊ ಟಿಪ್ ಓಪನ್ ಮಾಡಿಬಿಟ್ಟು ಒಂದೊಂದು ಸ್ಪೂನ್ ಹಾಕ್ಕೊಳ್ಬೋದು ಅಂತ ಹೇಳಿ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು 100 ml ಅಷ್ಟೇ ಹಿಡಿಯೋದು ಇದು. ಅದು ಆ್ಯಕ್ಚುಲಿ ನಾನು ತಂದಿರೋ ಪ್ಯಾಕೆಟ್ 200 ml ಇದೆ. ಬೇಕಿದ್ದರೆ ಒಂದು ಪ್ಯಾಕೆಟ್ನೇ 2 ಜಾರ್ಗೆ ಹಾಕಿ ಇಟ್ಕೊಳ್ಬೋದು ನಾವು. ಮತ್ತು ಇಲ್ಲಿ ಸೆರಾಮಿಕ್ ಬೌಲ್ಸ್ ಇದ್ದಾವೆ, ಅದನ್ನಿಡೋಣ ಆಗ್ತಾವೆ ಇಲ್ಲಿ ಅಂತ ಹೇಳಿಬಿಟ್ಟು ಇಡ್ತಾಯಿದ್ದೀನಿ. ಬಟ್ ಹೇಗೆ ಮೇಂಟೈನ್ ಮಾಡ್ತೀನಿ ಮುಂದೆ ಅನ್ನೋದಿರೋದು, ಬಿಕಾಸ್ ಅರ್ಜೆಂಟ್ನಲ್ಲಿ ಏನಾದರೂ ಕೈ ತಾಗ್ಸೋದು ಈ ರೀತಿ ಆದರೆ ಕಷ್ಟ ಆಗುತ್ತೆ. ಎಲ್ಲ ಗ್ಲಾಸ್ ಐಟಮ್ ತರಿಸ್ಕೊಂಡಿದ್ದೀನಿ. ಸೊ ನೋಡಬೇಕು, ಆದಷ್ಟು ನೀಟಾಗಿ ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿ ಇಟ್ಕೊಳ್ಬೇಕು ಕಿಚನ್ ಅಂತ ಹೇಳಿ. ಸೊ ಕಿಚನ್ ಎಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವಿ, ಅಡುಗೆ ಮಾಡೋಕ್ಕೆ ಕೂಡ ಅಷ್ಟೇ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಕಿಚನ್ ಅಂತ ಅಲ್ಲ, ಪೂರ್ತಿ ಮನೆ ಅಷ್ಟೇ ಕ್ಲೀನಾಗಿದ್ದಷ್ಟು ನಮಗೂ ಕೂಡ ಲೈಕ್ ಕಾಮಾಗಿರ್ಬೋದು ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ. ಸೊ ಈ ಜಾರ್ಸ್ 500 ml ಜಾರ್ಸ್ ಇದು. ಸೊ ಇದಕ್ಕೆಲ್ಲ ನಾರ್ಮಲ್ ಕಾಳುಗಳು ಮತ್ತು ಬೇಳೆಗಳು ಹಾಕಿಡೋದು ಅಂತ ತೊಗೊಂಡಿದ್ದೆ ಇವುಗಳನ್ನ. ಸೊ ಏರ್ಟೈಟ್ ಕಂಟೈನರ್ ಇದು. ಇವಾಗ ನಾನು ಅದಕ್ಕೊಂದು ಕಡಲೆ ಬೀಜ ಹಾಕಿದ್ದೀನಿ ಆ್ಯಂಡ್ ಇನ್ನೊಂದಕ್ಕೆ ಮಸೂರ್ ದಾಲ್ ಹಾಕ್ತಾಯಿದ್ದೀನಿ. ಸೊ ಇದು 1/2 ಕಿಲೋ ಅಷ್ಟೇ ಹಿಡಿಯೋದು ಈ ಬಾಕ್ಸ್ಗಳು. ಸೊ ಸಾಕಾಗುತ್ತೆ 1/2 ಕಿಲೋ. 1 ಕಿಲೋ ತೊಗೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಜಾಸ್ತಿ ಆಗುತ್ತೆ ಆ್ಯಂಡ್ ಖಾಲಿ ಆಗುತ್ತಲ್ಲ, ಆವಾಗ ಹೆಂಗೆ ಅನಿಸುತ್ತೆ ಅಂದರೆ ನಾವು ಪೂರ್ತಿ ಖಾಲಿ ಆಗೋವರೆಗೂ ಹಾಕೋದಿಲ್ಲ ಬೇರೆ, ಅಂದರೆ ಗ್ರಾಸರೀಸ್ನ ಹೊಸದಾಗಿ. ಸೊ ಆಫ್ ಅಂದರೆ ಅರ್ಧ kg ಬಾಕ್ಸಸ್ ಆದರೆ ಚೆನ್ನಾಗಿರುತ್ತೆ ಆ್ಯಂಡ್ ಪೂರ್ತಿ ಖಾಲಿ ಆದಂಗೆ ಅನಿಸಲ್ಲ ಆ್ಯಂಡ್ ನೋಡೋಕೆ ಕೂಡ ಖಾಲಿ ಅನಿಸಲ್ಲ. ಅದರಿಂದ ಹಿಂಗೆ ತೊಗೊಂಡಿದ್ದೀನಿ. ಆ್ಯಂಡ್ ಒಂದಕ್ಕೆ ಬೆಲ್ಲದ ಪೌಡರ್ ಹಾಕಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ ಬರುತ್ತಲ್ಲ, ಹಾಲಿಗೆಲ್ಲ ಹಾಕ್ತೀನಿ ಅದು. ಆ್ಯಂಡ್ ಇನ್ನೊಂದಕ್ಕೆ ಮಾಲ್ಟ್ ಪೌಡರ್ ಹಾಕಿದ್ದೀನಿ, ಅದು ಕೂಡ ಹಾಲಿಗೆ ಹಾಕೋದೇ. ಇವಾಗ ಇದಕ್ಕೆ ಕಡಲೆ
ಕಾಳು ಹಾಕ್ತಾಯಿದ್ದೀನಿ ಆ್ಯಂಡ್ ಇನ್ನೊಂದಕ್ಕೆ ಬಟಾಣಿ ಹಾಕ್ತೀನಿ ಮತ್ತು ತೊಗರಿ ಬೇಳೆ ಹಾಕ್ತೀನಿ. ಸೊ ಇದು ಸೆಟ್ ಆಫ್ 12 ಕಂಟೈನರ್ಸ್ ಇದೆ. ನಾನಿವಾಗ ಬರೀ 8 ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಅಂದರೆ ಏನೇನು ಮತ್ತು ಖಾಲಿ ಆದಂಗೆ ಇನ್ನು ಹೊಸ್ದದ್ದು ಏನಾದರೂ ತಂದಾಗ ಅದರಲ್ಲಿ ಹಾಕಿ ಎತ್ತಿಡೋದು. ಸೊ ಎಲ್ಲವೂ ಎತ್ಕೊಳ್ತಿಲ್ಲ, ಖಾಲಿ ಅನಿಸುತ್ತೆ ಖಾಲಿದನ್ನೇ ಜೋಡಿಸಿದ್ರೆ. ಸೊ ಮತ್ತು ಏನಾದರೂ ತಂದಂಗೆ ಇಟ್ಕೊಂಡ್ರಾಯ್ತು ಅಂತ ಹೇಳಿ ಇಡ್ತಾಯಿದ್ದೀನಿ. ಸೊ 12 ಸೆರಾಮಿಕ್ ಜಾರ್ ತರಬೇಕು. ಯಾಕೆ ಅಂದರೆ ಒಂದು ಪಿಕಲ್ ಹಾಕೋಕ್ಕೆ, ಅಂದರೆ ಉಪ್ಪಿನಕಾಯಿನ, ಆ್ಯಂಡ್ ಇನ್ನೊಂದು ಎಂತಕ್ಕೆ ಅಂದರೆ ಹುಣ್ಸೆಹಣ್ಣು ಹಾಕೋಕ್ಕೆ. ಪಿಕಲ್ನ ಹೇಗೆ ಇಟ್ಕೊಂಡ್ರೂ ಏನಾಗ್ತಿದೆ ಅಂದರೆ ಚೆನ್ನಾಗಿರ್ತಿಲ್ಲ ಪ್ಲಾಸ್ಟಿಕ್ ಕಂಟೈನರ್ ಹಾಕೋದಕ್ಕೆ. ಸೊ ನೋಡೋಣ ಈ ಸಲ ಹೇಗಿರುತ್ತೆ ಗ್ಲಾಸ್ ಅಂದರೆ ಸೆರಾಮಿಕ್ ಜಾರಲ್ಲಿ ಹಾಕಿದ್ರೆ ಹೇಗಿರುತ್ತೆ, ಚೆನ್ನಾಗಿರುತ್ತಾ ಹೇಗೆ ಅನ್ನೋದನ್ನ ಟ್ರೈ ಮಾಡ್ಬೋದು. ಆ್ಯಂಡ್ ಇವಾಗ ಇನ್ನೊಂದಕ್ಕೆ ಉದ್ದಿನಬೇಳೆ ಹಾಕಿದ್ದೀನಿ. ಆಲ್ಮೋಸ್ಟ್ ಈ ಪ್ರಾಡಕ್ಟ್ಸ್ನೆಲ್ಲ ತರಿಸಿ ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ 15 ಡೇಸ್ ಆಗಕ್ಕೆ ಬಂತು. ಓಪನ್ ಮಾಡಿದ್ದೆ ಅಷ್ಟೇ. ಅನ್ಬಾಕ್ಸ್ ಮಾಡೋದನ್ನ ವಿಡಿಯೋ ಮಾಡಿ ಅದನ್ನು ಪೋಸ್ಟ್ ಮಾಡಿ ಟೈಮಿಂಗ್ಸ್ ಇಟ್ಟಿದೆ, ಯಾವ ಡೇಟಲ್ಲಿ ಪಬ್ಲಿಷ್ ಮಾಡಬೇಕು ಅಂತ ಹೇಳಿ. ಸೊ ಇವತ್ತು ಆರ್ಗನೈಸ್ ಮಾಡೋಕ್ಕೆ ಟೈಮ್ ಸಿಕ್ತು ನನಗೆ, ಬಿಕಾಸ್ ಪಾಪು ಇರೋದ್ರಿಂದ ಆಗೋದಿಲ್ಲ. ಸೊ ಈ ಶೆಲ್ಫ್ನಲ್ಲಿ ಇವನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ. ಸೊ ಇದು ಪ್ಯಾಕ್ ಆಫ್ ಅಂದರೆ ಸೆಟ್ ಆಫ್ 12 ಇರೋದ್ರಿಂದ ಆ ಒಂದು ಶೆಲ್ಫಲ್ಲಿ ಪೂರ್ತಿ ಇಡ್ಬೋದು ಅಂತ ಹೇಳಿ. ಸೊ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೆಳಗಿಡ್ತಾ ಇದ್ದೀನಿ ಆ್ಯಂಡ್ ಯಾವಾಗಲೂ ತೊಗೊಳ್ಳೋದನ್ನ ಮೇಲೆ ಇಡ್ತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಎಲ್ಲದನ್ನು ತೆಗಿಯೋ ಅವಶ್ಯಕತೆ ಇರಲ್ಲ. ಹೀಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಇದಕ್ಕೆ ಉಪ್ಪು ಹಾಕಬೇಕು. ಇನ್ನೊಂದು ಜಾರ್ ಇಟ್ಕೊಂಡೆ ಬಟಾಣಿಗಳನ್ನ ಹಾಕಿಡೋಕ್ಕೆ ಅಂತ ಹೇಳಿ. ಆ್ಯಂಡ್ ಇನ್ನೂ ತುಂಬ ಐಟಮ್ಸ್ ಇದೆ ಹಾಕಿಡೋದು. ಆ್ಯಂಡ್ ತರಿಸ್ತೀನಲ್ಲ ಗ್ರಾಸರೀಸ್ ರೀಸ್ಟೋರ್ ಮಾಡಿದಾಗ, ಆವಾಗ ಎಲ್ಲ ಹಾಕಿ ಇಡೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಈ ಜಾರ್ಗಳಿಗೆ ಉಪ್ಪು ಹಾಕಿಡಬೇಕು. ಆ್ಯಂಡ್ ಒಂದಕ್ಕೆ ಪುಡಿ ಉಪ್ಪು ಹಾಕ್ತೀನಿ ಆ್ಯಂಡ್ ಇನ್ನೊಂದಕ್ಕೆ ಕಲ್ಲು ಉಪ್ಪು ಹಾಕೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪಾಪು ಆರ್ಗನೈಸ್ ಮಾಡ್ತಾನೆ ಕೇಳ್ತಾ ಇದ್ದಾನೆ, ಬಾಕ್ಸ್ಗಳೆಲ್ಲ ಬೇಕು ಅಂತ ಹೇಳಿ. ನೋಡ್ತಾ ಇದ್ದಾನಲ್ಲ ಎಲ್ಲ ಹೊಸ್ದಾಗಿ ಕಾಣ್ತಿದೆಯಲ್ಲ ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಸೊ ಖಾಲಿ ಬಾಕ್ಸ್ಗಳನ್ನ ಕೊಟ್ಟು ಕೂರಿಸಿದ್ದೀನಿ. ಆ್ಯಂಡ್ ನಾನು ಇದನ್ನೆಲ್ಲ ಮಾಡ್ತಾ ಇರೋದು ಅವ್ನು ಮಲಗಿದ್ದಾಗಲೇ. ಇವಾಗ ಟೈಮ್ ಬಂದು 5:30 ಬೆಳಗ್ಗೆ ಟೈಮ್ನಲ್ಲಿ ನಾನು ಆರ್ಗನೈಸ್ ಮಾಡ್ತಾ ಇರೋದು. ಬಿಕಾಸ್ ಸಂಜೆ ಕೂಡ ಆಗೋದಿಲ್ಲ ಆ್ಯಂಡ್ ಮಧ್ಯಾಹ್ನ ಯಾವಾಗಲೂ ಕೂಡ ನಾನು ಫ್ರೀ ಇರೋದಿಲ್ಲ ಆ್ಯಂಡ್ ಪಾಪು ಕೂಡ ಇರ್ತಾನಲ್ವ, ಅದರಿಂದ ಬೆಳಗ್ಗೆ ಬೇಗ ಎದ್ದೇಳ್ತೀನಲ್ಲ ಆವಾಗ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಕಲ್ಲುಪ್ಪು ಹಾಕಿಡ್ತಾ ಇದ್ದೀನಿ. ಆ್ಯಂಡ್ ಇದೇ ರೀತಿ ಸೆರಾಮಿಕ್ ಚಿಕ್ಕ ಸ್ಪೂನ್ಸ್ಗಳು ಬರುತ್ತಲ್ಲ ಅದನ್ನು ತಂದ್ಕೊಳ್ಬೇಕು, ಬಿಕಾಸ್ ಉಪ್ಪು ಹಾಕಲಿಕ್ಕೆ. ಸೊ ನಾನು ಪ್ಲಾಸ್ಟಿಕ್ನಲ್ಲಿ ಇಡಬಾರ್ದು ಅಂತ ಸೆರಾಮಿಕ್ ಜಾರ್ ತಂದು ಅದಕ್ಕೆ ಪ್ಲಾಸ್ಟಿಕ್ ಸ್ಪೂನ್ ಹಾಕೋದ್ರಿಂದ ಏನೂ ಯೂಸ್ ಇರೋದಿಲ್ಲ. ಅದರಿಂದ ಅವು ಕೂಡ ಒಂದು ಸ್ವಲ್ಪ ಸ್ಪೂನ್ಸ್ಗಳನ್ನ ಬುಕ್ ಮಾಡಬೇಕು. ನೋಡ್ತೀನಿ ಸಿಕ್ಕಿದ್ರೆ, ಇಲ್ಲ ಹೋಗಿ ಶಾಪ್ನಲ್ಲೇ ತೊಗೊಳ್ಬೇಕು. ಸೊ ಈ ಜಾರ್ಗಳನ್ನ ನಾನು ಸ್ಟವ್ ಪಕ್ಕದಲ್ಲೇ ಇಟ್ಕೊಳ್ತಾ ಇದ್ದೀನಿ, ಬಿಕಾಸ್ ಉಪ್ಪನ್ನ ಡೈಲಿ ಯೂಸ್ ಮಾಡ್ತೀವಲ್ಲ, ಸೊ ಬೇಗ ಕೈಗೆ ಸಿಗೋಂಗಿರಲಿ. ಆ್ಯಂಡ್ ಮೇಲ್ಗಡೆ ಶೆಲ್ಫ್ಗಳ ಮೇಲೆ ಇಡೋಕ್ಕಾಗಲ್ಲ, ಬಿಕಾಸ್ ತೂಕ ಇರ್ತಾವಲ್ಲ ಆ್ಯಂಡ್ ಬಿದ್ದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಶೆಲ್ಫ್ ಪಕ್ಕನೇ ಇಟ್ಕೊಳ್ತಾ ಇದ್ದೀನಿ ಇವನ್ನು. ಸೊ ಲಿಡ್ಸ್ ಬ್ಲ್ಯಾಕ್ ಬಂದಿದೆ ಆ್ಯಂಡ್ ಅದು ಬ್ಲೂ ಇದೆ. ನಾನು ವೈಟ್ ಅಥವಾ ಬ್ಲ್ಯಾಕಲ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ನಮ್ಮ ಕಿಚನ್ಗೆ ಅದು ಕೆಳಗಡೆ ಶೆಲ್ಫ್ ಬ್ಲ್ಯಾಕ್ ಇದ್ದು ಆ್ಯಂಡ್ ವಾಲಲ್ಲಿರೋದು ವೈಟ್ ಇರೋದ್ರಿಂದ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ. ಸೊ ಇದು ಪ್ಯಾಕ್ ಆಫ್ 6 ಕಂಟೈನರ್ಸ್, ಇದು 300 ml ಇದ್ದಾವೆ. ಸೊ ಸ್ಟೀಲ್ ಲಿಡ್ ಬಂದಿದೆ ಆ್ಯಂಡ್ ಗ್ಲಾಸ್ ಜಾರ್. ಎಲ್ಲದಕ್ಕಿಂತ ಇದು ಅಂದರೆ ನನ್ನ ಪ್ರಾಡಕ್ಟ್ಸಲ್ಲಿ ಕಾಸ್ಟ್ ಜಾಸ್ತಿ ಇದಕ್ಕೆ. ಆ್ಯಂಡ್ 6 ಇದ್ದಾವೆ ಅಷ್ಟೇ. ಸೊ ಇದಕ್ಕೆ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಹಾಕೋಣ, ಸೀಡ್ಸ್ ಬೆಲ್ಲ ಬರ್ತಾವಲ್ಲ ಅವನ್ನ ಹಾಕೋಣ ಅಂತ ಹೇಳಿ ತಗೊಂಡಿದ್ದೀನಿ. ಪ್ಯಾಕಿಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಫಸ್ಟ್ ಆರ್ಡರ್ ಬಂದು ಎಲ್ಲ ಬ್ರೇಕ್ ಆಗಿದ್ವು, ಸೊ ರಿಟರ್ನ್ ಮಾಡಿದೆ. ಆ್ಯಂಡ್ ಈ ಸಲ ಬಂದು ಚೆನ್ನಾಗಿದ್ದಾವೆ. ಸೊ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದಕ್ಕೆ ಪಂಪ್ಕಿನ್ ಸೀಡ್ಸ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದು 300 ml ಅಲ್ವಾ, ನಾನು ಇದಕ್ಕೆಲ್ಲ 200 ಗ್ರಾಮ್ಸ್ ಅಷ್ಟಿದಾವಲ್ಲ ಅವನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವು ಎಲ್ಲ ಡೈಲಿ ಯೂಸ್ ಮಾಡೋದೇ. ಸೊ ನಾನು ಹಿಂಗೇನಾದರೂ ಕ್ಲೀನ್ ಮಾಡಬೇಕಾದ್ರೆ ಹಿಂಗೇನಾದರೂ ಅಪ್ಪಿ ಮಿಸ್ಟಾಗಿ ಚೆಲ್ಲಿದ್ರು ಕೂಡ ತುಂಬ ಹಿಂಸೆ ಅನಿಸುತ್ತೆ. ನಾನು ಏನಾದರೂ ಚೆನ್ನಾಗಿರೋದು ಮಾಡೋಕ್ಕೆ ಹೋದಾಗ ಹಿಂಗಾದಾಗ. ಆ್ಯಂಡ್ ಇದು ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಹೂವು ಇರುತ್ತಲ್ಲ ಅದ್ರ ಬೀಜ. ಆ್ಯಂಡ್ ವಾಟರ್ಮಿಲನ್ ಸೀಡ್ಸ್ ತರಬೇಕು, ಅದು ಖಾಲಿ ಆಗಿದೆ. ಸೊ ಈ ಸೀಡ್ಸ್ನೆಲ್ಲ ಎಲ್ಲದನ್ನು ಒಂದೊಂದು ಸ್ಪೂನ್ ತಿಂತೀನಿ, ಬಿಕಾಸ್ ಹಾರ್ಮೋನ್ ಬ್ಯಾಲೆನ್ಸಲ್ಲಿರುತ್ತೆ. ನಾನು ಇದನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಆರ್ಗನೈಸ್ ಮಾಡೋಕ್ಕೆ ನನಗೆ 2 hours ಆಫ್ ಟೈಮ್ ಬೇಕಾಯಿತು. ನಾನು 5:30ನಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ 7:30 ಆಯಿತು. ಅಷ್ಟರಲ್ಲಿ ಪಾಪು ಕೂಡ ಎದ್ದ. ಸೊ ನಾನು ಬೇಗ ಎದ್ದೇಳೋದ್ರಿಂದ ಎಕ್ಸ್ಟ್ರಾ 2 hours ಟೈಮ್ ಸಿಗುತ್ತೆ ನನಗೆ. ಸೊ ಯಾವುದಕ್ಕೂ ರಶ್ ಮಾಡೋಂಗಿರಲ್ಲ, ಅರ್ಜೆಂಟ್ ಮಾಡೋಂಗಿರಲ್ಲ. ಸೊ ಎವ್ರಿ ಡೇ 2 hours ಎಕ್ಸ್ಟ್ರಾ ಟೈಮ್ ಸಿಕ್ಕಿದಾಗ ನಮಗೆ ನಾವು ಕೂಡ ಆರಾಮಾಗಿರ್ಬೋದು. ಆ್ಯಂಡ್ ನನಗೆ ಸ್ವಲ್ಪ ನಮ್ಮದೇ ಆದಂಥ ಟೈಮ್ ಸಿಗುತ್ತೆ ನಮ್ಮ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಅಥವಾ ನಮ್ಮನ್ನ ಕೇರ್ ಮಾಡ್ಕೊಳ್ಳೋದಕ್ಕೆ ಅಥವಾ ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರೋದಕ್ಕೆ. 2 hour ಮುಂಚೆ ಇದ್ದರೆ ನನಗೆ 2 hour ಟೈಮ್ ಸಿಗುತ್ತೆ.
ಸೊ ಇದಕ್ಕೆ ಪಲಾವ್ ಸ್ಪೈಸ್ ಜಾಸ್ತಿ ಇತ್ತು. ಒಂದು ಸ್ಟಾರ್ ಹೂ ಬರುತ್ತಲ್ಲ ಪಲಾವ್ಗೆ ಹಾಕೋದು, ಅದು ಜಾಸ್ತಿ ಇದ್ವಲ್ಲ ಅದು ಹಾಕ್ತಾಯಿದ್ದೆ. ಕರೆಕ್ಟಾಗಿ ಅದು ಅಷ್ಟಕ್ಕೆ ಫಿಲ್ ಆಯಿತು. 300 mlಗೆ ಅದು 100 ಗ್ರಾಮ್ಸ್ದು ತಂದಿದ್ದು ನಾನು. ಅಂದರೆ ಅದು ವೆಯ್ಟ್ ಇರಲ್ಲ, ಬಟ್ ಜಾಸ್ತಿ ಕಾಣ್ತವೆ ಕ್ವಾಂಟಿಟಿನಲ್ಲಿ. ಸೊ ಅದನ್ನು ಹಾಕಿದೆ. ಆ್ಯಂಡ್ ಇವಾಗ ಸಬ್ಜಾ ಸೀಡ್ಸ್ ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ಗೆ. ಆ್ಯಂಡ್ ಇನ್ನು ಮಿಕ್ಕಿದ 2 ಗ್ಲಾಸ್ ಕಂಟೈನರ್ಸ್ಗೆ ಒಂದಕ್ಕೆ ರೇಸಿನ್ಸ್ ಹಾಕ್ತೀನಿ, ಅಂದರೆ ಒಣ ದ್ರಾಕ್ಷಿ ಹಾಕ್ತೀನಿ, ಪಾಪುಗೆ ಯಾವಾಗಲೂ ಕೊಡ್ತೀನಲ್ಲ. ಆ್ಯಂಡ್ ಇನ್ನೊಂದಕ್ಕೆ ಚಿಯಾ ಸೀಡ್ಸ್ ತರಬೇಕು, ಅದನ್ನು ಹಾಕಿಡ್ತೀನಿ. ಸೊ ಸದ್ಯಕ್ಕೆ 4 ಗ್ಲಾಸ್ ಹಾಕಿಡ್ತಾ ಇದ್ದೀನಿ. ಆ್ಯಂಡ್ ಈ ಸಲ ಗ್ರಾಸರೀಸ್ ತರೋಕ್ಕೆ ಹೋದಾಗ ಏನೇನು ಬೇಕಿದೆ ಎಲ್ಲ ತಂದು ಇನ್ನು ಯಾವ್ದು ಮಿಕ್ಕಿರುತ್ತೆ ಕಂಟೈನರ್ಸು ಆ್ಯಂಡ್ ಯಾವ ಗ್ರಾಸರಿ ಜಾಸ್ತಿ ಯೂಸ್ ಆಗುತ್ತೆ ನೋಡಿಬಿಟ್ಟು ಕಂಟೈನರ್ಸ್ ಹಾಕಿಡೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಬೇಗ ಮಾಡ್ಕೊಳ್ಬೇಕು, ಬಿಕಾಸ್ ಪಾಪು ಎದ್ದು ಬಂದರೆ ಅವನು ಗ್ಲಾಸ್ ಐಟಮ್ಸ್ ಅಲ್ವಾ ನಾನು ಯೂಸ್ ಮಾಡ್ತಿರೋದು ನೋಡಿ ಅವನು ಕೂಡ ಕೇಳ್ತಾನೆ. ಅದರಿಂದ ಅವನ ಕೈ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಬೇಗ ಎತ್ತಿಡ್ತಾ ಇದ್ದೀನಿ. ಅವತ್ತಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಇವತ್ತು ಕಂಪ್ಲೀಟ್ ಆಗ್ತಾಯಿದೆ. ಏನೋ ಒಂಥರ ಎಕ್ಸೈಟ್ಮೆಂಟ್ ಮತ್ತು ಖುಷಿ, ಯಾವ ರೀತಿ ಅರೇಂಜ್ ಮಾಡ್ತೀನಿ ಆ್ಯಂಡ್ ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡಬೇಕು ಅಂತ ಅವತ್ತಿಂದ ಕಾಯ್ತಾ ಇದ್ದೆ. ಆ್ಯಂಡ್ ಇವತ್ತು ಅದು ಫುಲ್ಫಿಲ್ ಆಯಿತು. ಸೊ ನೀವು ನೋಡ್ತಿರ್ಬೋದು, ನಾನು ಪ್ಯಾಕ್ ಆಫ್ 12 ಕಂಟೈನರ್ಸ್ ಇದ್ದಾವಲ್ಲ, ಅದು ಇಲ್ಲಿ ನಾನು ಗ್ರಾಸರೀಸ್ ಹಾಕಿಡೋವರೆಗೂ ಇಲ್ಲೇ ಇರಲಿ ಈ ಗ್ಲಾಸ್ ಜಾರ್ಸ್ಗಳು ಅಂತ ಹೇಳಿ ಇಲ್ಲಿ ಇಡ್ತಾಯಿದ್ದೀನಿ. ಆ್ಯಂಡ್ ಈ ಕಡೆ ಸ್ಟವ್ ಹತ್ರ ಇರೋ ಶೆಲ್ಫ್ ಹತ್ರ ಏನೂ ಇಡ್ತಾ ಇಲ್ಲ, ಬಿಕಾಸ್ ಅಲ್ಲೇನಂದರೆ ಕುಕ್ ಮಾಡ್ತೀವಲ್ಲ ಅದು ಆಯಿಲ್ ಸ್ಟೈನ್ಸ್ ಎಲ್ಲ ಹೋಗ್ಬಿಟ್ಟು ಅದ್ರ ಮೇಲೆ ಕೂರುತ್ತೆ. ಸೊ ಅದೊಂದು ಶೆಲ್ಫ್ ನಮ್ಗೆ ಅಷ್ಟು ಯುಟಿಲೈಸ್ ಆಗೋದಿಲ್ಲ. ಸೊ ನೋಡ್ತಿರ್ಬೋದು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಬಿಫೋರ್ ವೀಡಿಯೋಗೂ ಮತ್ತು ಇವಾಗಿನ ವೀಡಿಯೋಗೂ ಕಂಪೇರ್ ಮಾಡಿ ನೋಡಿ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ ಎಲ್ಲದೂ ಅಂತ ಹೇಳಿ. ಇಲ್ಲಿ ಪೂರ್ತಿ ರ್ಯಾಕಲ್ಲಿ ಸ್ಪೈಸಸ್ ಇಟ್ಟಿರೋದು ಆ್ಯಂಡ್ ಮೇಲ್ಗಡೆ ಶೆಲ್ಫ್ನಲ್ಲಿ ಪೂರ್ತಿ ಎಲ್ಲ ಗ್ರೈನ್ಸ್ ಮತ್ತು ಬೇಳೆಗಳು ಕಾಳುಗಳೆಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಪ್ಲೇಟ್ಸ್ ಇದ್ದಾವೆ ಆ್ಯಂಡ್ ವಾಸಸ್ ಇದ್ದಾವೆ. ಆ್ಯಂಡ್ ಇನ್ನು ಸ್ವಲ್ಪ ವಾಸಸ್ ತಂದು ಮನಿ ಪ್ಲ್ಯಾಂಟ್ಸ್ ಎಲ್ಲ ಹಾಕಬೇಕು. ಆ್ಯಂಡ್ ಇಲ್ಲಿ ಉಪ್ಪು ಇಟ್ಟಿದ್ದೀನಿ ಸ್ಟವ್ ಪಕ್ಕದಲ್ಲೇ. ಆಯಿಲ್ ಕ್ಯಾನ್ ತರಬೇಕು ಅಂದ್ಕೊಂಡೆ, ಬಿಕಾಸ್ ನಮ್ಮ ಮನೇಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಿರೋದ್ರಿಂದ ನಾವು ಅದು ಗಟ್ಟಿ ಆಗಿಬಿಡುತ್ತಲ್ಲ. ಸೊ ನಾವು ಆ ಥರ ಬಾಟಲ್ಸ್ಗೆಲ್ಲ ಹಾಕ್ಲಿಕ್ಕಾಗಲ್ಲ. ಆ್ಯಂಡ್ ಇಲ್ಲೇನೂ ಚೇಂಜಸ್ ಮಾಡಿಲ್ಲ, ಇಲ್ಲಿ ನಾರ್ಮಲಾಗಿ ಮುಂಚೆ ಇದ್ದಿದ್ದು ಕಂಟೈನರ್ಸೇ. ಸೊ ತುಂಬ ಜಾಸ್ತಿ ಯೂಸ್ ಮಾಡೋವು ಇವು. ಸೊ ಅವನ್ನು ಇಲ್ಲಿಟ್ಟಿದ್ದೀನಿ. ನೋಡಿ ನನಗಿಂತ ಪಾಪುನೇ ತುಂಬ ಖುಷಿಯಾಗಿದ್ದಾನೆ ಇವುಗಳನ್ನೆಲ್ಲ ನೋಡಿ. ಎಲ್ಲ ಎತ್ಕೊಡ್ತಾ ಇದ್ದಾನೆ ನನಗೆ, ನಾನು ಅಡುಗೆ ಮಾಡ್ಬೇಕಾರೆಲ್ಲ ಎತ್ಕೊಡೋದು ನೋಡಿದ್ದಾನಲ್ಲ. ಸೊ ಎತ್ಕೊಡ್ತಾ ಇದ್ದಾನೆ. ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಬಾಟಲ್ಸ್ ಆಗಿರ್ಬೋದು, ಆಮೇಲೆ ಆ ಕಂಟೈನರ್ಸ್ ತಂದಿದ್ದು ಬಾಕ್ಸ್ಗಳು, ಕವರ್ಗಳು ಅದೆಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ನಿಮಗೆ ನಾನು ಆರ್ಗನೈಸ್ ಮಾಡಿದ್ದು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ವಿಡಿಯೋಗೆ. ಸೊ ಹೊಸ್ದಾಗಿ ನೋಡ್ತಿರೋರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೊಂದು ಲಾಸ್ಟ್ ಕ್ಲಿಪ್ಪಿಂಗ್ ಯಾವ ರೀತಿ ಕಾಣ್ತಿತ್ತು ಅನ್ನೋದನ್ನು ತೋರಿಸ್ತಾ ಇದ್ದೀನಿ.